ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ JPT. ಸ್ನೇಹಿತರೆ, ಇದೇ ತಿಂಗಳು ಮೇ 10ನೇ ತಾರೀಕು ಕ್ರಾಂತಿಕಾರಿ ಬಸವಣ್ಣನವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಬಸವಣ್ಣನವರ 2 ವಚನಗಳು ನನಗೆ ತುಂಬ ಇಷ್ಟವಾದಂತಹ ವಚನಗಳು. ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದು ಈ ವಚನ ಸಾಹಿತ್ಯ. ಹಾಡಿದರೆ ಹಾಡಾಗ್ತದೆ, ಓದಿದರೆ ಗದ್ಯವಾಗುತ್ತದೆ. ವಚನ ಎಂದರೆ ಪ್ರಮಾಣ ಅಥವಾ ಕೊಟ್ಟ ಮಾತು ಎಂದರ್ಥವಾಗುತ್ತದೆ. ಬಸವಣ್ಣನವರು ಹಿಂದೂ ತತ್ವಜ್ಞಾನಿ. ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿ ಹಾಗೂ ಸಮಾಜ ಸುಧಾರಕರಾಗಿದ್ದರು. ತಮ್ಮ ಸರಳ ವಚನಗಳ ಮೂಲಕ ಇಂದಿಗೂ ಮನೆಮಾತಾಗಿದ್ದಾರೆ. ಕೂಡಲ ಸಂಗಮ ದೇವ ಎನ್ನುವುದು ಇವರ ಅಂಕಿತ ನಾಮ. ಹಾಗಾದರೆ ಬಸವಣ್ಣನವರ ನನಗೆ ಇಷ್ಟವಾದಂತಹ ವಚನಗಳನ್ನು ನಾನು ಈಗ ಕೇಳೋಣ ಬನ್ನಿ. ನುಡಿ ಎಂದರೆ ಮಾತು. ಮಾತು ಹೇಗಿರಬೇಕು ಅನ್ನೋದನ್ನು ಈ ವಚನದಲ್ಲಿ ಬಸವಣ್ಣನವರು ತುಂಬ ಸೊಗಸಾಗಿ ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆನ್ನಬೇಕು, ನುಡಿಯೊಳಗಾಡಿ ನುಡಿಯದಿದ್ದರೆ ಕೂಡಲ ಸಂಗಮ ಎಂತನಯ್ಯ. ಈ ಒಂದು 2 ವಚನ. ಈಗ 2ನೇ ವಚನ ಕೇಳೋಣ. ಮನಸ್ಸಿನ ಒಂದು ನಿರ್ಮಲತೆಯನ್ನು, ದೇವರನ್ನು ಒಲಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಈ ವಚನದಲ್ಲಿ ಬಸವಣ್ಣವರು ಸರಳವಾಗಿ ಹೇಳಿದ್ದಾರೆ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ನಮ್ಮ ವ್ಯಕ್ತಿ ವಿಕಾಸನಕ್ಕಾಗಿ, ನಮ್ಮ ಮನಸ್ಸಿನ ಶಾಂತಿಗಾಗಿ ಈ ವಚನಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಕ್ರಾಂತಿಕಾರಿ ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.